ಏನೋ ಮಾಡ್ತಾಳಿರಮ್ಮ ನಿಮ್ಮಮ್ಮನ. ಅವಳ ಹತ್ರ ಬಿಟ್ಟರೆ ಒಬ್ಬರ ಹತ್ರಕ್ಕೆ ಹೋಗಲ್ಲ ನೀನು. ಹಾಂ ಅವನ ಬಂಗಾರ ಆಕೆ ಹೇಳ್ತಿರೋದು ನೀನು, ಆಕೆ ಹೇಳ್ತಿರೋದು ನೀನು. ನಾನು ಇಲ್ಲಿದ್ದೀನಲ್ಲ. ನೋಡು ನೋಡು ನೋಡು, ಮೀಸೆ ಇಟ್ಕೊಳಕ್ ಬರೋದು. ಹಾಂ ನಿನ್ನ ಹತ್ರಕ್ಕೆ ಬಂದರೆ ಸರಿ, ಮೀಸೆ ಹಿಡಿದು ಎಳಿತಾ ಇರೋದೆ. ಮೀಸೆ ಬೇಕಾ ನಿಂಗ? ಮೀಸೆ ಬೇಕಾ? ಎಳಿತಾಳಮ್ಮ ಮೀಸೆನ. ತೀಟ ಸುಬ್ಬಿ ನೋಡು, ಬಗ್ಗಿರೋದು ನೋಡ. ಹಿಂದಕ್ಕೆ ಜರ್ಕಮ್ಮ, ಮುಂದಕ್ಕೆ ಬಿದ್ದೋಗ್ಬಿಡ್ತೀಯ. ಆಮೇಲೆ ನಿಮ್ಮ ಅಮ್ಮ ನೀನೇನಿಲ್ಲ ಅಷ್ಟೇ. ನನ್ನನ್ನು ಅಮ್ಮನ ಚೆನ್ನಾಗಿ ಕಲ್ತ್ಬಿಟ್ಟಿದ್ಯಾ. ಕೋತ್ಮರಿ ತಪ್ಕೊಂಡೇ ಇರ್ತಾಳೆ. ಏನು ಕೆಲಸ ಮಾಡ್ತಾ ಇದ್ರು. ಯಾರ ಹತ್ರಕ್ಕೂ ಸೇರಲ್ಲ, ಯಾರ ಹತ್ರಕ್ಕೂ ಹೋಗಲ್ಲ. ಅಯ್ಯ ಅಮ್ಮನ ಮಗಳ್ಕ ಸರೋಗದೆ. ಎತ್ತೋಗಿದ್ದಮ್ಮ. ಲೇ ಪಾರೆ ಲೇ ಬಾರಿಲೆ ಬಾಯಿಲೆ. ಯಮಕ್ ಕೂಗಿದ ತಕ್ಷಣ ಹೋಗಿ ಎದುರು ನಿಂತ್ಕೊಂಡ್ಬಿಡ್ಬೇಕು. ಎಲ್ಲಿನ ಕೆಲಸ ಅಲ್ಲೇ ಇದ್ರು ಪರವಾಗಿಲ್ಲ. ಈಗ ಅಲ್ಲೇ ಆ ನಿರ್ಮಲಿ, ಸರೋಜಿ, ಸುಶೀಲಿ, ಪಾತಿ ಇಷ್ಟು ಜನ ಕೆಲ್ಸಕ್ಕೆ ಬರಲ್ಲಂತೆ. ನಾಳೆ ಮೆಣಸಿನ್ಕಾಯಿ ಕೇಳಕ್ಕ. ಹಾಂ ನೋಡಿದೇನೆ ಎಂಥ ಚಿತ್ರಮುಂಟಿಗಳವರು. ಯಾವುದೋ ಬೇರೆ ಊರ್ಕ ಕೆಲ್ಸಕ್ಕೆ ಹೋಗ್ತಾರಂತೆ. ಬರಲ್ಲಂತೆ ನಮ್ಮ ತಾಟ ಕೆಲ್ಸಕ್ಕೆ. ನಾನು ಹೇಳ್ಬಿಟ್ಟು ಬಂದಿದ್ದೀನಿ, ನಾಳೆ ಬರ್ತಾರೆ ಹೇಳು. ಲೇ ಇವಾಗ ನಾನು ಕೇಳ್ಕೊಂಡ್ ಬಂದಿದ್ದೀನಿ. ಎಲ್ಲ ಅವ್ರ ಮನೆ ಹತ್ರ ಬಿದ್ದಿದ್ರು. ಬರ್ತೀರೇನೆ ಅಂತಂದ್ರೆ ಅವಳು ನಿರ್ಮಲಿ ಬರಲ್ಲ ಅಂತಂದ್ಲು. ಎಲ್ಲೋ ನಿಂಗೆ ತಮಾಷೆ ಮಾಡಿರ್ಬೇಕು ಬಿಡು. ತಮಾಷೆನೂ ಇಲ್ಲ, ಅಮಾವಾಸ್ಯನೂ ಇಲ್ಲ. ಬರಲ್ಲ ಅಂತ ಅವರು. ಲೇ ಪಕ್ಕದೂರಾಗಿಂದ ಕೆಲಸದವ್ರನ್ನ ಕರ್ಕೊಂಬೋಗ. 100 ರೂಪಾಯಿ ಜಾಸ್ತಿ ಕೊಡು ಅವ್ರಕ. 100 ರೂಪಾಯಿ ಜಾಸ್ತಿ ಕೊಡು. ಊರಾಗಿನವ್ರಕ ದುರಾಂಕಾರಗಳು. ಅವ್ರ ಕೆಲ್ಸಕ್ಕೆ ಬಂದಾಗ ರುಚಿ ಮಾಡಾಕ್ತಾಳೆ ನೋಡಿ ಇವಳು. ಅದಕ್ಕೆ ದುರಾಂಕಾರಗಳು ಅವ್ರಕ. ಪರಕ ಓ ಸರೋಜೆ ಏನು ಕೆಲ್ಸಕ್ಕೆ ಬರಲ್ಲ ಅಂದ್ರಂತಲ್ಲೇ. ಅಯ್ಯೋ ಹಂಗೇನಿಲ್ಲ ಕೋ, ಎಲ್ಲ ಬರ್ತೀರಿ ಹಾಗೆ ಯಮ್ಮನ ಆಟ ಆಡ್ಸೋಣ ಅಂತ ಅಂದ್ಬಿಟ್ಟು ಹಂಗಂತ್ರಿ. ಅದಕ್ಕೆ ಹಿಂದೆನೇ ಓಡ್ ಬನ್ನಿ. ನಿಂತೇನು ಹೇಳ್ತಾಳೋ ಏನೋ ಅಂತ. ಮಗಳೇ ಬಂದವಳು ನೋಡು. ಕೊಡು ಏನೋ ಇವತ್ತು ಬರೀ ಕೈಗೆ ಬಂದವಳೆ. ನಮ್ಮ ಮನೆಗಿನ ಬಟ್ಲುಗಳಾಗೆ ಕೊಡು. ಇಟ್ಟು ಕೊಡು, ಸಾರು ಕೊಡು, ಅನ್ನ ಕೊಡು, ಹಸಿಟ್ಟು ಕೊಡು, ಬೆಳೆಕಾಳು ಕೊಡು, ಎಲ್ಲ ಕೊಡು. ಒತ್ಕೊಂಡು ಹೋಗಿ ನೋಡಕ್ ಹೋಗಿ ಹೆಂಗೆ ಹೇಳ್ತಾಳೆ. ಏಯ್ ಪಕ್ಕದೂರಾಗಿಂದ ಕರೆಸ್ತೀರಿ ಕೂಲರ್ನ ನಾವು. ಅವ್ರಿಗೆ 100 ರೂಪಾಯಿ ಹೆಚ್ಚಿಗೆ ಕೊಡ್ತೀರಿ. ನೀವ್ಯಾರು ಬರಬೇಡ್ರಿ ನಮ್ಮ ಮನೆಗೂ ಬರಬೇಡ್ರಿ, ನಮ್ಮ ತಾಟ ಕೆಲ್ಸಕ್ಕೂ ಬರಬೇಡ್ರಿ. ನಿಮ್ಮ ಮೇಲೆ ಇದ್ಯಾಕೆ ಹಿಂಗೆ ನಿಂತಿದ್ಯಾ? ಬರ್ತಾರಂತೆ. ನಿಂಕ ತಮಾಷೆ ಮಾಡಿದ ಅಷ್ಟೇ ಅಂತ. ಅದಕ್ಕೆ ನೋಡು ಸರೋಜಿ ಹೇಳಕ್ ಬಂದವಳೆ. ಅದನ್ನೇ ನಾನು ಹೇಳ್ತಾ ಇರೋದೆ. ಬರಲ್ಲಂತೆ. ಅದಕ್ಕೆ ನೋಡು ಅವಳು ಬಂದವಳೆ ಹೇಳಕ್ಕ. ಬರಲ್ಲಂತೆ. ಬೇಡ ಬಿಡು ಬರೋದು. ಬರ್ತಾರಂತೆ. ಮತ್ತೆ ಅವಾಗ ಬರಲ್ಲ ಅಂತಂದ್ರು. ಏನೋ ನಿಂಗೆ ತಮಾಷೆ ಮಾಡೋರೆ, ಅದಕ್ಕೆ ಬರ್ತೀರಂತ ಹೇಳಕ್ ಬಂದವಳು ನೋಡು ಸರೋಜಿ. ಲೇ ಬೋಲ್ ಆದವಳೆ ನೀನ್. ಲೇ ಬರ್ತೀರಿ ಕೆಲ್ಸಕ್ಕ. ಮತ್ತೆ ಅವಾಗ ಬರಲ್ಲ ಅಂತಲ್ಲೇ. ಲೇ ಪಾರೆ, ನಂಗೆ ಅಷ್ಟು ಕೆಲಸ ತಿಳಿ ಹೋಗಿ ಬರ್ತೀನಿ. ಹ್ಞೂ ಹೋಗು. ಸರಿ ಹೋಗ್ರಿ. ನಾಳೆ ಬಿರಿನ್ ಬರೋ 8 ಗಂಟೆಗೆಲ್ಲ. ಯಾಕೆ 5 ಗಂಟೆ ರಾತ್ರಿಗೆ ಬಂದ್ಬಿಡ್ತೀರಿ ಹೇಳು. ಒತ್ತು ಮುಂಚೆನೆ ಬರ್ರೆ 8:08ವರೆಗೆಲ್ಲ. ಅಯ್ಯೋ ಸರೋಜಿ, ನೀನೊಂದು ಹೇಳಾಟ, ಆಯಮ್ಮನೊಂದು ಹೇಳಾಟ. ಹೋಗು ಬಿರಿನ್ ಬಾವ್ರೆ. ಒಂದು 9:30ಕ್ಕೆಲ್ಲನೂ ಇಲ್ಲೇ ನಾಶ ತಿನ್ನಿರಿ. ಬೇಡ ಹೇಳಕ್ಕ. ಹೆಂಗು ಹುಡುಗರು ಸ್ಕೂಲ್ಗೆ ಹೋಗ್ಬೇಕಲ್ಲ. ಮನೆಗೆ ಮಾಡ್ಬಿಟ್ಟು ತಿನ್ಬಿಟ್ಟು ಬರ್ತೀರಿ. ಮಧ್ಯಾಹ್ನ ಕೊಡಿ ಅಂತ ಬಿಡು ಊಟ. ಸರಿಕ ಓದ್ತೀನಿ. ಹೆಂಗೋ ಬರ್ತಾರಂತ ಹೇಳು. ಪಕ್ಕದೂರಿಂದ ಕರ್ಕೊಂಬಂದಿದ್ರೆ ಅವ್ರಿಗೊಂದು 100 ರೂಪಾಯಿ ದಂಡಗ. ಅವ್ಗೆ 2 ತೂಟ ಹಾಕ್ಬೇಕು, ಆಮೇಲೆ ಕಾಫಿ ಕೊಡ್ಬೇಕು. ಅವಕ್ಕೊಂದು 100 ರೂಪಾಯಿ ದಂಡಗ. ಅಯ್ಯ ಎಲ್ಲನೋ ಕಳ್ಬಿಡು. ಬಟ್ಟಿಗಳಾಗಿದ್ದೀನಿ. ಮಗು ನಂಗೆ ಎತ್ಕೊಂಡೋಗು. ಬಟ್ಟಿಗಳಾಗಿದ್ಯಾ? ಹ್ಞೂ ಮಗುನ ಎತ್ಕೊಂಡೋಗು. ಸರಿ ಎತ್ಕೊಂಡು ಹೋಗ್ತೀನಿ. ಲೇ ನಿಂಗೆ ಹೆಸರು ಇಕ್ಕುಲ್ಲೇ ಇವರು. ಇನ್ನ ನಾಮಕರಣನೂ ಮಾಡೋಲ್ಲ, ಹೆಸರು ಇಕ್ಕುಲ್ಲ. ಬಾ ಎತ್ಕೊಂತೀನಿ. ಬಾ ಹೋಗನ್ ಬಾ. ಇದಕ್ಕೆ ಬೊಲು ಬುದ್ಧಿ ಅಮ್ಮ, ಬೊಲು ಬುದ್ಧಿ. ಅತ್ ನೋಡು ಮಾತಾಡೋ ಪಟ್ಟಿಗೆ ತಲೆ ಎತ್ತಿ ನೋಡ್ತದೆ ಇದು. ಬೊಲು ಬುದ್ಧಿ. ಮಾತುಗಳೇನೋ ಬರಂಗಿಲ್ಲ ಪಾಪ. ಏನು ಮಾಡೋಕ್ಕತ್ತದೆ. ಒಂದೊಂದು ಮಕ್ಕಳು ಒಂದೊಂದು ಥರ. ಇದೇನೋ ಮಾತಾಡಿದ್ದು ನಗ್ದಿದ್ದು ನಾನು ಎಂದೂ ಕಾಣೆ. ಎಲ್ಲನೋ ಕಳ್ಳಿ ಬಿಡು. ಏನು ಮಾಡೋಕ್ಕತ್ತದೆ. ಎಲ್ಲೋ ಮುಗಿದಿರ್ಬೇಕಿದೆ ಪಾಪ. ಬಬ್ಲು ಚಿನ್ನಿ ಬಾಲಾಗ ಆಡ್ಕೊಂತ ಇರಮ್ಮ. ಬಂದೆ. ಓನ ಬಂಗಾರ ನನ್ನ ಬಂಗಾರ ಮಗು ಅಮ್ಮಾಯ್ತು. ಆಟ ಆಡ್ಕೊಂತೈತಮ್ಮ ಬಬ್ಲು. ಹ್ಞೂ ಆಡ್ಕೊಮ್ಮ ಬಾಲಾಗೆ. ಬಂದ್ಬಿಟ್ಟೆ, ಚಪಾತಿ ಹಾಕ್ತಾ ಇದ್ದೀನಿ. ಬಬ್ಲು ಚಿನ್ನಿ ಆಟ ಆಡ್ಕೊಮ್ಮ. ಬಂದ್ಬಿಟ್ಟೆ. ಒಂದು ಮಾತಾಡಿದ್ದು ದಿನಕ್ಕೆ ಒಂದೊಂದು ಹೊಸ ಭಾಷೆ ಮಾತಾಡ್ತಾನೆ. ನಂಗಂತೂ ಒಂದು ಅರ್ಥ ಆಗಲ್ಲ. ನಗು ನೋಡಮ್ಮ, ನಗು. ಎಷ್ಟು ನಗು ಬರ್ತೈತಮ್ಮ ನನ್ನ ಮಗುಗೆ. ಬನ್ನಿಮ್ಮ ಬನ್ನಿ. ಅಜ್ಜಿ ಅಂತಾನೆ ಅವನಮ್ಮ ನಿನ್ನ ಮಗನ. ನಮ್ಮ ಯಜಮಾನ್ರನ್ನ ಕೇಳಿದ್ನಮ್ಮ. ಒಪ್ಕೊಂಡವ್ರೆ. ನಮಗೂ ಕೂಲಿ ಮಾಡಿ ಜೀವನ ಮಾಡೋದು ಕಷ್ಟ. ನಮ್ಮ ಯಜಮಾನ್ರಿಗೂ ಇಲ್ಲೇ ನನಗೆ ಕೆಲಸ ಇದ್ದರೆ ಬೆಳಗ್ಗೆ ಬಂದ್ಬಿಡ್ತೀರಿ, ಸಾಯಂಕಾಲ ಮನೆಗೆ ಹೋಗ್ತೀರಮ್ಮ ಇಬ್ರು. ಹೌದಾ? ನಂಗಿನ್ನೂ ತುಂಬಾ ಒಳ್ಳೇದಾಯ್ತಮ್ಮ ನೀವಿಬ್ರು ಮನೆ ನೋಡ್ಕೊತೀನಿ ಅಂತಂದರೆ. ನಾನು ನಿನಗೆ ಎಲ್ಲೋ ನೋಡಿದ್ದೀನಮ್ಮ. ಎಲ್ಲಿ ನೋಡಿದ್ದೀರಾ? ಎಲ್ಲೋ ಜ್ಞಾಪಕ ಬರ್ತಾ ಇಲ್ಲಮ್ಮ. ಎಲ್ಲೋ ನೋಡಿದ್ದೀನಿ. ಅಯ್ಯ ಎಲ್ಲ ಪೊಲೀಸ್ ಸ್ಟೇಷನ್ ನೋಡಿರ್ತೀರಿ ಬಿಡು. ನಾನು ಹೇಳಿಲ್ಲ ಸಬ್ ಇನ್ಸ್ಪೆಕ್ಟ್ರ್ ಅಂತ ಇವರೇ. ಅಲ್ಲ, ಎಲ್ಲೋ ನೋಡಿದ್ದೀನಿ, ಜ್ಞಾಪಕ ಇಲ್ಲ ನಂಗೆ. ವಯಸ್ಸಾದ್ಮೇಲೆ ಹಂಗೆ ನೋಡಿದವರೆಲ್ಲ ಎಲ್ಲೋ ನೋಡಿದ್ದೀನಿ ಅಂತ.
ಎಲ್ಲ ನೋಡಿ ಸುಮ್ಮನೆ ಇರು. ಹೆಂಗೋ ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವು ನಮ್ಮ ಮನೆ ಕೆಲ್ಸಕ್ಕೆ ಬಂದಿದ್ದಕ್ಕೆ. ನಿಮ್ಮ ಹೆಸರಮ್ಮ? ನನ್ನ ಹೆಸರು ಬಸಪ್ಪನು. ಇವಳು ನಮ್ಮ ಹೆಂಗ್ಸ್ರಮ್ಮ ಈರಮ್ಮ ಅಂತ. ಓ ಹೌದಾ. ಇನ್ಮೇಲಿಂದ ನನ್ನ ಮಗನ ನಿಮ್ಮ ಜವಾಬ್ದಾರಿ. ನೀವು ಹೊರಗಡೆ ಗಾರ್ಡನ್ ಇದೆ, ಅದರಲ್ಲಿ ಏನಾದರೂ ಗಿಡ ಏನಾದರೂ ನೆಡಬೇಕು ಅಂತ ಅನಿಸಿದ್ರೆ ಕ್ಲೀನ್ ಮಾಡಿ ನಿಮ್ಗೆ ಇಷ್ಟ ಬಂದಿದ್ದು ಗಿಡ ನೆಡ್ರಿ, ಆಯಿತಾ? ಹಾಂ, ಬೆಳಗ್ಗೆ ನಾನು ಅಡುಗೆ ಮಾಡಿಟ್ಬಿಟ್ಟು ಹೋಗ್ತೀನಿ. ಬೆಳಗ್ಗೆ ಟಿಫನ್ ಮಾಡಿರಿ, ಮಧ್ಯಾಹ್ನ ಊಟ ಮಾಡಿರಿ, ಆರಾಮಾಗಿರಿ. ಸಂಜೆ ಊಟ ಮಾಡ್ಕೊಂಡು ಮನೆಗೆ ಹೋಗ್ರಿ. ನಿಮಗೆ ಅಮ್ಮ ಮಕ್ಕಳು ಎಷ್ಟು ಜನ? ಒಬ್ಬನೇ ಮಗನಮ್ಮ, ಒಬ್ಬಳೇ ಮಗಳು. ಮಗಳಿಗೆ ಮದುವೆ ಆಗಿ ಒಂದು 3-4 ದಿವಸ ಆಯ್ತು ಅಷ್ಟೇ. ಓ ಹೌದಾ. ಯಾವ ಊರು ಕೊಟ್ಟರಮ್ಮ? ಬೆಂಗಳೂರು ಕೊಟ್ಟಿದ್ರಮ್ಮ. ಮತ್ತೆ ಹಳಿಯವರು ಎಲ್ಲ ಚೆನ್ನಾಗಿದ್ದಾರಾ ಮನೆ ಕಡೆ? ಅಯ್ಯೋ ಚೆನ್ನಾಗಿದ್ದಾರೆ ಅಂತೀನಮ್ಮ, ಕೋಟಿಗೆ ಕವ್ರೆ ಅವರು. ಹಾಗಾದ್ರೆ ನೀವು ಇಲ್ಲಿ ಕೆಲ್ಸಕ್ಕೆ ಬಂದಿರೋದೇನಾದರೂ ಅವ್ರು ಬೇಜಾರು ಮಾಡ್ಕೊಂಡ್ರೆ? ಇಲ್ಲಮ್ಮ, ಇಲ್ಲ ಇಲ್ಲ, ಬೇಜಾರು ಗಿಜಾರು ಏನಿಲ್ಲ. ನಮ್ಮ ಜೀವನ ನಮ್ಮದು, ಅವ್ರ ಜೀವನ ಅವ್ರದ್ದು. ಏನೋ ಹಳಿನ ಕೋಟಿಗೆ ಬದುಕೊಂಡು ಅಂತ ಹೋಗಿ ಅವ್ರ ಮನೆ ಕುತ್ಕೊಳಕತ್ತೈತೇನಮ್ಮ ನಾವು? ಹಾಂ, ನಾವು ಆವತ್ತಿನ ದುಡ್ಡು ತಿಂತಾ ಇದ್ವಿ, ಇನ್ನು ಮುಂದೆನೂ ದುಡ್ಡು ತಿಂತೀವಿ. ಯಾರ ಆಸರೆನೂ ನಮ್ಗೆ ಬೇಡಮ್ಮ. ಹಂಗೇನಿಲ್ಲಮ್ಮ, ಹಂಗೇನಿಲ್ಲ. ಅವ್ರಿಗೆ ತಿಳಿಯೋದು ನಾವು ಕೂತ್ಕೊಂಡು ತಿನ್ನೋರಲ್ಲ ದುಡ್ಕೊಂಡು ತಿನ್ನೋರು ಅಂತ. ಹಂಗೇನಿಲ್ಲ. ನೀವು ಕೊಡಮ್ಮ ಮಗುನ, ನಿನ್ನ ಡ್ಯೂಟಿಗೆ ಟೈಮ್ ಆಯ್ತಾನೆ, ಹೋಗಮ್ಮ ರೆಡಿಯಾಗಿ. ಮತ್ತೆ ನನ್ನಿಂದ ನಿಮ್ಗೆ ತೊಂದರೆ ಆಗೋದು ಬೇಡಮ್ಮ. ತೊಂದರೆ ಏನಿಲ್ಲಮ್ಮ, ತೊಂದರೆ ಏನಿಲ್ಲ. ಬಬ್ಲು ಚಿನ್ನಿ, ಯಾರ ಹತ್ರ ಹೋಗಿರೋದು ನೀನು? ಹ್ಞೂ ಸರಿಯಮ್ಮ, ನೀನು ರೆಡಿಯಾಗಿ ಹೋಗಮ್ಮ. ಹಾಂ ಸರಿನಮ್ಮ, ಆಯಿತು. ಓನದ ಅಜ್ಜಿ ತಾತ ಅನ್ನೋದೆಲ್ಲ ಗೊತ್ತೈತಲ್ಲ ನಿಂಗೆ? ಹಾಂ, ಎಲ್ಲೋ ಇವ್ರು ಅಜ್ಜಿ ತಾತ ಇರ್ಬೇಕು ಇವ್ರಿ, ಅದಕ್ಕೆ ಈ ಮಗು ಹಿಂಗೆ ಬಿಟ್ಟಿರ್ತಾ ಇರೋದು. ಹಾಂ, ಅಯ್ಯ ಇದ್ದಿದ್ರೆ ನಮ್ಮನ್ನ ಕೂಗೋಳೆ ಅಮ್ಮನು. ಹಾಂ, ಅವ್ರನ್ನೇ ಕರ್ಕೊಂಬಂದು ಇಟ್ಕೊಳಲ್ವ? ಇಲ್ಲ ಹೇಳು. ಅಜ್ಜಿ ಅಂತದೆ ತಾತ ಅಂತದೆ ಈ ಮಗುವ, ಹಾಗೆ ಹೆಂಗೆ ಗುರ್ತಿರ್ತದೆ? ಎಲ್ಲ ಅವರೇ ಅನಿಸ್ತದೆ. ಎಲ್ಲ ಇರಬೇಕು ಏನೋ ಅವ್ರವ್ರು, ಇದು ಯಾರಿಗೆ ತಿಳಿಯೋದು? ಅದೇಳು ಮುಖ್ಯವಾಗಿ. ಈಗ ಅಮ್ಮನ ಮಗುನ ಎತ್ಕೊಂಬಂದ್ಬಿಟ್ರೆ ಅಷ್ಟಕ್ಕೆಲ್ಲ ಕೆಲಸ ಮುಗಿಸ್ಬಿಡ್ಬೇಕು. ಲೇ ಪರಿ 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 ಏನೋ ಬಾಯ್ಲೆ. ಈಗ ಏನು ಹೇಳು? ನಂಗೆ ಕೆಲ್ಸಕ್ಕೆ ನಿಮ್ಮ ಅಮ್ಮನ ಮಗು ಎತ್ಕೊಂಡು ಹೋಗೋಳೆ. ನೀನು ಎತ್ಕೊಂಬಂದ್ರೆ ಏನು ಕೆಲಸ ಮಾಡೋಕ್ಕಾಗಲ್ಲ ಹೇಳು. ಲೇ ಒಂದು 5,000 ಕಾಸು ಕೊಡು, ಕುಡಿತ ಬೀರು ಬೀಗ. ನನ್ನೆಲ್ಲ 5,000 ಎತ್ಕೊಂಡೋಗಿದ್ದೆ, ಇವತ್ತೇನು 5,000 ತಿರ್ಗಾ? ಹಾಂ, ಬೇಕು ಕೊಡು, ಅದೇ ನನ್ನ ದುಡ್ಡು ನಂಗೆ ಕೊಡೋಕೆ ಹಂಗ್ಲೆಕ್ಕ ಕೇಳ್ತೀಯಾ? ನೀನು ಏನಕ್ಕಂತ ಹೇಳು, ಕೊಡ್ತೀನಿ ನಾನು. ಹಿಂಗೆ ಖರ್ಚುಗಳಿರ್ತಾವೆ ಹೇಳು. ಅದೆಲ್ಲ ಹೇಳೋಕ್ಕಾಗತ್ತೀಗ? ಕುಡಿತಾ ಖರ್ಚಿಗಳಿದ್ರೆ 500 ಇಲ್ಲ 100 200 ಇಸ್ಕೊಬೇಕಾ? ಏನು ನೀನು 1,000 ಇಸ್ಕೊಳ್ಳೋದ? ನೀನು ಗಿಲಿಟೆ ನನಗೆ ತಿಳಿಯಲ್ಲ ಅನ್ಕೊಂಡಿದ್ದೀನಾ? ಎಲ್ಲ ತಿಳಿತದೆ. ಆ ಮೇಡಮ್ ಮನೆ ಬಾಕ್ಲಾಗ ಏನು ನಿನ್ನ ಕೆಲಸ? ಹಾಂ, ಇಷ್ಟು ದಿನಕ್ಕೆ ಒಂದು ದಿವಸನೂ ಹೋಗಲ್ಲ ಕೂತ್ಕೊಂಡವನೆಲ್ಲ ನನಗೇನು ತಿಳಿಯಲ್ಲ ಅನ್ಕೊಂಡಿದ್ದೆ? ನೀನು ಮಾಡೋ ಕಿತಾಪತಿಲ್ವ? ಅವ್ರ ಮನೆಗೇನು ಕಣ್ಣೀರು ಬಗ್ಗೆ ನೋಡೋದು? ಹಾಂ, ಏನು ಕೆಲಸ ನಿಂದು? ನಾನೆಲ್ಲ ಬಿಟ್ಬಿಟ್ಟಿದ್ಯಾ ಅಂತ ಅನ್ಕೊಂಡಿದ್ದೆ. ಅಷ್ಟಂದ್ರೆ ಹೇಳೋರ ದೊಡ್ಡವರ ಊಟಗೂ ನಾ ಸುಟ್ಟರು ಹೋಗಲ್ಲ ಅಂತ. ನೀನು ಬುದ್ಧಿ ಎಲ್ಲಿ ಬಿಡ್ತೀಯ ನೀನು? ಇವಾಗ ನೀ ಕಾಸು ಕೊಡ್ತೀವಿ ಕೊಡಲ್ಲ ಅಷ್ಟು ಹೇಳು. ಇಲ್ಲ ಕೊಡಲ್ಲ ನಾನು. ಮಗುವಲ್ಲೇ ನಮ್ಮ ಅಮ್ಮ ನೋಡಿದ್ರೆ ಇಲ್ಲಿ ಮಲ್ಕೊಂಡವಳೆ. ಎಲ್ಲಿ ಮಾಡ್ಕೊಂಡವಳೆ ನಮ್ಮನ್ನ? ಅಯ್ಯೋ ತವ್ರಿ, ಮಗುವಲ್ಲಿ ಬಟ್ಟೆಗೆ ಹೋಗಿಬೇಕು, ಮಗುನ ಎತ್ಕೊಂಡು ಹೋಗು ಅಂತಾನೆ. ಎತ್ಕೊಂಡು ಹೋದ್ಲ, ಮಗು ಎತ್ತಾಯ್ತು. ಏಯ್ ರೂಮಾಗೆ ಏನು ಮಲಗಿಸಿದ್ಯಾ ನೋಡೋಗು. ಅಯ್ಯೋ ದೇವ್ರಣಗೂ ಇಲ್ಲ, ನಿಮ್ಮ ಅಮ್ಮನ ಕೈಲಿ ಎತ್ ಕಳಿಸಿದ್ ನಾನು. ಎಲ್ಲಿ ಬಿಟ್ಬಿಟ್ಟು ಬಂದ್ಬಿಡ್ಲಪ್ಪ ಮಗುನ. ಅತ್ತೆ ಅತ್ತೆ, ಯಾಕೆ ಮಗುವೆಲ್ಲ ಮಗು ಒಳಗೆಲ್ಲ ಮಲ್ಸಿಬೇಕು ಹೋದೆ. ಯಾಕೆ ಇವಾಗ ಎಬ್ಬರಿಸ್ತಾ ಇರೋದ? ನನಗೆ ನಿದ್ ಬರ್ತದೆ. ಏಯ್ ಇರು ರೂಮಾಗ ನೋಡ್ತೀನಿ. ಎದೇಳುತ್ತೆ, ನಾನು ನಿನ್ನ ಕೈಗೆ ಕಟ್ ಕಳಿಸಿದ ಮಗುನ. ಎದೇಳುತ್ತೆ, ಎಲ್ಲ ಅತ್ತೆ ಮಗುವ? ಅಯ್ಯೋ ಹೋಗೆ ಪಾರಿ, ಯಾಕೆ ಕಿವತ್ರ ಬಂದು ಹಿಂಗೆ ಬಡ್ಕೊಂತ ಇದೆಯಾ? ಅಮ್ಮಗ್ ಮಗು ಇದ್ರೇನು ಹೋದ್ರೇನು ಹೋಗೆ. ಅದಕ್ಕೆ ಮಾತುಗಳು ಬರಲ್ಲ, ಏನೂ ಇಲ್ಲ. ಲೇ ಪಾರಿ, ಆ ಮಗು ಇಲ್ಲೇ ಇಲ್ಲಿ. ಅಯ್ಯೋ ಮಗು ಎತ್ತೈತಿ ಇವಾಗ, ಏನು ಮಾಡೋದು? ಹಾಂ, ಏಯ್ ನಮ್ಮ ಅಮ್ಮ ನೀನು ಒಂದ್ಸತಿ ಕೇಳೋಗಿ ಹೋಗಿ. ಅತ್ತೆ ಅತ್ತೆ, ಮಗುವೆಲ್ಲತ್ತೆ? ಮಗುನ ಎಲ್ಬಿಟ್ಟೆ? ಲೇ ಎತ್ಬಿಟ್ಟು ನನಗೆ ಗ್ಯಾಪ್ ಇಲ್ಲ, ಹೋಗೆ. ಯಾಕೆ ಹಿಂಗಾಡ್ತಾ ಇದೆಯಾ? ಹೋಗ ಅಲ್ಲೆಲ್ಲ ಅದೇನು ಹೋಗಿ ನೋಡೋಗ. ಯಾ ನಿರ್ಮಲಮ್ಮನ ಕೈಗೆ ಕೊಟ್ಟೋಳೆ, ಹೋಗಿ ಒಂದು ಹೆಚ್ಚಿನ ಹೋಗಿ ನೋಡ್ಕೊಂಡು ಹೋಗುವ. ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.